Hello, good noon all. Yes, is you guys are what accessing to my voice? Yes, sir. Okay, that's fine. Yes, this is what last 2 days gap for our class. Uh, okay, let's start with the proceedings. I will share the board. Yes, hope you all what able to access the board. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಅಂತ ವಿ ನೀಡ್ ಟು make a revision, small revision. Conditional statements. So conditional statements ಅಂದ್ರೆ ಏನಪ್ಪ? ಡಿಪೆಂಡಿಂಗ್ ಅಪಾನ್ ಸಮ್ ಕಂಡೀಷನ್. ಇಲ್ಲಿ ಇಫ್ ಅಂತ ಅನ್ನೋದು ಒಂದು ಕಂಡೀಷನಲ್ ಸ್ಟೇಟ್ಮೆಂಟ್ ಫಸ್ಟ್ ನಾವು ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ನಾನು ಒಂದು ಕಂಡೀಷನ್ ಹಾಕಿರ್ತೀನಿ. ಕಂಡೀಷನ್ ಅಂತಂದ್ರೆ ನೀನು ಬರಲೇಬೇಕು, ಬರಬಾರ್ದು, ಅದಲ್ಲ ಕಂಡೀಷನ್. ಟ್ರೂ ಆರ್ ಫಾಲ್ಸ್. ಓಕೆ, ಊಟ ಮಾಡ್ತೀಯಾ ಕೇಳೋದು. ದಟ್ ಈಸ್ ವಾಟ್ ದಿ ಕಂಡೀಷನ್. ಎಸ್, ಈ ಕಂಡೀಷನ್ ಊಟ ಮಾಡ್ತೀಯಾ ಅಂತ ಕೇಳಿದ್ರಪ್ಪ ಅಂತ ಅಂದ್ರೆ ಊಟ ನೀವು ಎಸ್ ಅಂತ ಆನ್ಸರ್ ಮಾಡಿದ್ರೆ ಇದು ಎಸ್ ಬ್ಲಾಕ್. ಏನ್ ಮಾಡ್ತಾರೆ ಮನೆಯಲ್ಲಿ? ದೇ ವಿಲ್ ಸರ್ವ್ ದಿ ಫುಡ್. ಸಿ ಈ ಕಂಡೀಷನ್ಗೆ ನೀವು ನೋ ಅಂತ ಆನ್ಸರ್ ಮಾಡಿದ್ರೆ, ಎಸ್ ಅಂತ ಆನ್ಸರ್ ಮಾಡಿದ್ರೆ ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇಷ್ಟು ಎಸ್ ಅಂದಾಗ ಏನ್ ಮಾಡಬೇಕು ಅನ್ನೋದು ನಾವೇನು ಇಂಪ್ಲಿಮೆಂಟ್ ಮಾಡ್ತೀವಿ, ಇದನ್ನ ನಾವು ಸಿಂಪಲ್ ಇಫ್ ಅಂತ ಕರಿತೀವಿ ಅಂತ ಡಿಸ್ಕಸ್ ಮಾಡಿದ್ವಿ. ಏನದು? ಸಿಂಪಲ್ ಇಫ್ ಅಂತ ಕರಿತೀವಿ ಅಂತ. ನೆಕ್ಸ್ಟ್, ಇವಾಗ ಎಸ್ ಬದ್ಲಿ ನೋ ಹೇಳಿದ್ರಿ ಅಂತ ಅಂದ್ರೆ ಯಾವ ಬ್ಲಾಕ್ ಎಕ್ಸಿಕ್ಯೂಟ್ ಆಗಬೇಕು, ಯಾವ ಕೋಡ್ ಎಕ್ಸಿಕ್ಯೂಟ್ ಆಗಬೇಕು? ಇದು ಎಸ್ ಬ್ಲಾಕ್. ಇದು ನೆಕ್ಸ್ಟ್ ಬಂದ್ಬಿಟ್ಟು ನೋ ಬ್ಲಾಕ್. ಅದಕ್ಕೆ ನಾವೇನಂತ ಹೇಳಿರ್ತೀವಿ ಅಂದ್ರೆ ಎಲ್ಸ್ ಬ್ಲಾಕ್ ಅಂತ ಹೇಳ್ತೀವಿ. ಈ ಕೋಡು ಏನಾಗುತ್ತಪ್ಪ? ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ಊಟ ಬೇಕು ಎಸ್ ಅಂದ್ರೆ ಮನೆಯವರು ಫುಡ್ನ ಸರ್ವ್ ಮಾಡ್ತಾರೆ. ನೀವು ನೋ ಅಂತ ಅಂದ್ರಿ ಅಂತ ಅಂದ್ರೆ ಕಂಟ್ರೋಲು ಇಲ್ಲಿಗೆ ಬರುತ್ತೆ. ಇಲ್ಲಿರೋ ಸ್ಟೇಟ್ಮೆಂಟ್ ಏನಾಗುತ್ತೆ? ಎಕ್ಸಿಕ್ಯೂಟ್ ಆಗುತ್ತೆ. ಏನಂತ? ಸರ್ವ್ ದಿ ಜ್ಯೂಸ್. ಯಾಕೋ ಊಟ ಬೇಡ ಅಂತಿದೆ ಪಾಪು, ಅದಕ್ಕೆ ಏನ್ ಮಾಡಬೇಕು? ಜ್ಯೂಸ್ನ ಸರ್ವ್ ಮಾಡೋಣ. ಗಾಟ್ ಇಟ್? ಓಕೆ, ದಿಸ್ ಈಸ್ ವಾಟ್ ಕಂಡೀಷನಲ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಷನ್. ಅಂದ್ರೆ ಒಂದು ಕಂಡೀಷನ್ ಕೇಳ್ತಾರೆ, ಅದು ಟ್ರೂ ಆದ್ರೆ, ಟ್ರೂ ಅಂದ್ರೆ ನಥಿಂಗ್ ಬಟ್ ಎಸ್, ಫಾಲ್ಸ್ ನಥಿಂಗ್ ಬಟ್ ನೋ. ಟ್ರೂ ಆದ್ರೆ ಒಂದು ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ, ಫಾಲ್ಸ್ ಆದ್ರೆ ಮತ್ತೊಂದು ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಇಷ್ಟನ್ನ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ನಾವು ಏನ್ ಮಾಡಿದ್ವಿ? ವಾಟ್ ಡಿಸ್ಕಸ್ ಮಾಡಿದ್ವಿ. ಅದ್ರದ್ದು ಪ್ರೋಗ್ರಾಮು ನೋಡಿದ್ವಿ ಅನ್ಸುತ್ತೆ. ನಾನು ಐ ಆಮ್ ಗೋಯಿಂಗ್ ಟು ವಾಟ್ ಓಪನ್ ದಟ್ ದಿ ಪ್ರೋಗ್ರಾಮ್ ಸ್ಕ್ರೀನ್. ವೇರ್ ಇಸ್ ದಟ್ ಕೋಡ್ ಬ್ಲಾಕ್? ಎಸ್, ಈ ಪ್ರೋಗ್ರಾಮ್ ನೋಡಿದ್ವಿ ನಾವು, ನೆನಪಿದ್ಯಾ? ಸೊ ಇಲ್ಲೇನಾಗ್ತಾ ಇದೆ? ಎ ಬಿಗಿಂತ ದೊಡ್ಡದಿದೆಯಾ ಅಂತ ಕಂಡೀಷನ್ ಹಾಕ್ತಾ ಇದ್ದೀವಿ. ಈ ಕಂಡೀಷನ್ ಟ್ರೂ ಆಗ್ಬಿಟ್ರೆ ಏನಾಗುತ್ತಪ್ಪ? ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇಷ್ಟು ಮಾತ್ರ ನೋಡಿದ್ವಿ. ಈ ಕಂಡೀಷನ್ ಫಾಲ್ಸ್ ಆದ್ರೆ ಏನಾಗಬೇಕು? ಎ ಗ್ರೇಟರ್ ದೆನ್ ಬಿ ಆಗಿದ್ರೆ ಎ ಇಸ್ ಗ್ರೇಟರ್. ಇದು ಫಾಲ್ಸ್ ಆಯ್ತು. ಇಲ್ಲಪ್ಪ ಎ ದೊಡ್ಡದಿಲ್ಲ ಅಂದಾಗ ಆಟೋಮೆಟಿಕಲಿ ಏನಾಗುತ್ತೆ? ಎಲ್ಸ್ ಬ್ಲಾಕ್ನ ಬರ್ಕೋಬೇಕಾಗುತ್ತೆ ನಾವು. ದಟ್ ಈಸ್ ವಾಟ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್. ಇಲ್ಲೇನು ಹೇಳ್ತಾ ಇದೀವಿ ನಾವು? ಎ ದೊಡ್ಡದಿಲ್ಲ ಅಂದ್ರೆ ಆಟೋಮೆಟಿಕಲಿ ಯಾವ್ದು ದೊಡ್ಡದಿರುತ್ತಪ್ಪ? ಬಿ ದೊಡ್ಡದಿರುತ್ತೆ. ಅದಕ್ಕೆ ನಾನು ಏನೇ ಆಗ್ತಾ ಇದ್ದೀನಿ ಇಲ್ಲಿ? ಬಿ ಈಸ್ ಗ್ರೇಟರ್. ಸೊ ದಿಸ್ ಈಸ್ ವಾಟ್. ಬರೀ ಇಷ್ಟು ಮಾತ್ರ ಇದ್ರೆ ನಾವು ಏನಂತ ಕರಿತೀವಿ? ಸಿಂಪಲ್ ಇಫ್ ಅಂತ ಕರಿತೀವಿ. ಇದು ಎರಡು ಇದ್ರೆ, ಗಾಟ್ ಇಟ್? ಇಫ್ ಮತ್ತೆ ಎಲ್ಸ್ ಬ್ಲಾಕ್ ಎರಡು ಇದ್ರೆ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಗೆಟಿಂಗ್? ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಇದು ಎರಡನೇ ತರದ್ದು. ಮೊದಲನೇದು ಬರೀ ಸಿಂಪಲ್ ಇಫ್, ನೆಕ್ಸ್ಟ್ ಬಂದ್ಬಿಟ್ಟು ಇಫ್ ಎಲ್ಸ್. ಓಕೆ, ಸೊ ಇದನ್ನ ನಾವು ಸೇವ್ ಮಾಡ್ಬಿಟ್ಟು ವಿ ಯೂಸ್ ಟು ರನ್ ಇಟ್. ಸೊ ರನ್ ಮಾಡ್ಲಿಕ್ಕಿಂತ ಮುಂಚೆ ಇಲ್ಲಿ ಬ್ರೇಕ್ ಪಾಯಿಂಟ್ ಇಟ್ಟಿರ್ತೀನಿ, ನಾನು ಡಿಬಗ್ ಮಾಡ್ಬಿಡ್ತೀನಿ ಒಂದೇ ಸರಿ. ಇಲ್ಲಿ ನೋಡ್ತಾ ಬನ್ನಿ, ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ? ಪ್ರೋಗ್ರಾಮ್ನ ಡಿಬಗ್ ಮಾಡ್ತಾ ಇದ್ದೀನಿ. ಡಿಬಗ್ ಏನಪ್ಪ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸಿಕ್ಯೂಷನ್ ಅಂತ ಅಂದ್ಕೊಳ್ಳಿ ಅಷ್ಟೇ ನೀವು. ಇವಾಗ ಏನಲ್ಲಿ ಏನಿದೆ ನೋಡ್ತಾ ಹೋಗೋಣ. ಎನಲ್ಲಿ 40 ಇದೆ, ಬಿನಲ್ಲಿ ಏನಿದೆಯಪ್ಪ? 30 ಇದೆ.
ಈ ಕಂಡೀಷನ್ ಟ್ರೂ ಆಗುತ್ತೋ ಫಾಲ್ಸ್ ಆಗುತ್ತೋ? ಎ ಗ್ರೇಟರ್ ದೆನ್ ಬಿ 40 30ಕ್ಕಿಂತ ಜಾಸ್ತಿ ಇದೆಯಾ? ಎಸ್, ಇದು ಟ್ರೂ ಆಗುತ್ತೆ. ಟ್ರೂ ಆದರೆ ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಈ ಬ್ಲಾಕ್ ಏನು ಎಕ್ಸಿಕ್ಯೂಟ್ ಆಗಲ್ಲ. ನೋಡ್ತಾ ಬನ್ನಿ ಇವಾಗ. ನೋಡಿ, ಎಕ್ಸಿಕ್ಯೂಷನ್ ಮಾಡೋದಕ್ಕೆ ಇಲ್ಲಿ ಪಾಯಿಂಟ್ ಮಾಡ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಈ ಸ್ಟೇಟ್ಮೆಂಟ್ ಇವಾಗ ಎಕ್ಸಿಕ್ಯೂಟ್ ಆಗುತ್ತೆ. ಎಕ್ಸಿಕ್ಯೂಟ್ ಆಯಿತು. ಇದನ್ನು ಎಕ್ಸಿಕ್ಯೂಟ್ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ಇದ್ರ ಒಳಗಡೆ ಏನು ಹೋಗಿಲ್ಲ, ಎಲ್ಸ್ ಬ್ಲಾಕ್ ಒಳಗಡೆ ಕೆಳಗಡೆ ಬಂದ್ಬಿಟ್ಟು ಈ ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದೆ. ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾನು. ಸೊ ನೀವುಗಳು ಅನ್ಮ್ಯೂಟ್ ಮಾಡಿಕೊಂಡು ಹೇಳಿ ವೆದರ್ ದಿಸ್ ಕಾನ್ಸೆಪ್ಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ನಾಟ್. ನಾನು ನಿಮಗೆ ಪರ್ಮಿಷನ್ ಕೊಟ್ಟಿದ್ದೀನಿ. ಅರ್ಥ ಆಗ್ತಾ ಇದೆಯೋ ಇಲ್ವೋ ಇದು? ಇನ್ನೊಂದ್ಸತಿ ಹೇಳಿ ಸರ್. ಇದರಲ್ಲಿ ಯಾವುದು ಏನು ಗೊತ್ತಾಗ್ಲಿಲ್ಲಮ್ಮ ಚೈತ್ರ? ಈ ಪಾಯಿಂಟ್ ಗೊತ್ತಾಗಿಲ್ಲ ಅಂತಂದ್ರೆ ಹಲೋ ಹೇಳಿ. ಫಸ್ಟ್ ಎಕ್ಸಿಕ್ಯೂಟ್ ಮಾಡಿದ್ ಗೊತ್ತಾಗ್ಲಿಲ್ಲ ಸರ್. ಮತ್ತೊಂದ್ಸರಿ ಎಕ್ಸಿಕ್ಯೂಟ್ ಮಾಡ್ತೀನಿ ನಾನು. ನೋಡ್ತಾ ಬನ್ನಿ. ಈ ಏನು ಡಿಬಗ್ ಮಾಡ್ತಾ ಇದೀವಲ್ಲ ಇದನ್ನ ನಾನು ಕ್ಲೋಸ್ ಮಾಡಿಬಿಟ್ಟು, ಸೊ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನಾನು. ಮತ್ತೆ ನಾನು ಇವಾಗ ಡಿಬಗ್ ಮಾಡ್ತಾ ಇದ್ದೀನಿ. ಸಿ, ಇಲ್ಲಿ ಎನಲ್ಲಿ 40 ಇದೆ, ಬಿ ನಲ್ಲಿ ಏನಿದೆ 30 ಇದೆ. ಈ ಸ್ಟೇಟ್ಮೆಂಟ್ ಏನಾಗುತ್ತಪ್ಪ? ಟ್ರೂ ಬರುತ್ತಾ ಫಾಲ್ಸ್ ಬರುತ್ತಮ್ಮ ಚೈತ್ರ? ಚೈತ್ರ ಟ್ರೂ ಬರ್ತಾ ಇದೆಯಾ? ಟ್ರೂ ಬಂದಿದೆ ಇಲ್ಲಿ, ನಾವು ನೋಡ್ಲೂಬಹುದು. ಓಕೆನಾ? ಟ್ರೂ ಬಂದಿದೆ ಇಲ್ಲಿ. ಸೊ ಟ್ರೂ ಬಂದ್ರೆ ಏನಾಗುತ್ತೆ, ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳಿದ್ದೀನಿ. ನೋಡ್ತಾ ಬನ್ನಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಯಾವುದು? ಟ್ರೂ ಬ್ಲಾಕ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂದ್ರೆ ಇಫ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಇಲ್ಲಿ ಪಾಯಿಂಟ್ ಮಾಡ್ತಾ ಇದ್ದಾರೆ ನೋಡಿ. ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ಪಾಯಿಂಟ್ ಆಗಿದೆ. ಅದಾದ್ಮೇಲೆ ಎ ಇಸ್ ಗ್ರೇಟರ್ ಅಂತ ಪ್ರಿಂಟ್ ಆಗಿರುತ್ತೆ. ಎಲ್ಲಿ? ನಮ್ಮ ಕನ್ಸೋಲ್ ಅಥವಾ ಬ್ಲಾಕ್ ಸ್ಕ್ರೀನ್ ಅಲ್ಲಿ. ಅರ್ಥ ಆಗ್ತಾ ಇದೆಯಾ? ಸೊ ಇದು ಎಕ್ಸಿಕ್ಯೂಟ್ ಆಗ್ತಾ ಇದೆ. ನೋಡ್ತಾ ಬನ್ನಿ ಇವಾಗ. ಇದೇನು ನಿಮಗೆ ಕಾಣಲ್ಲ, ಅಲ್ಲಿ ಪ್ರಿಂಟ್ ಆಗಿರೋದು ಕಾಣುತ್ತಷ್ಟೇ. ಸಿ, ಇದು ಎಕ್ಸಿಕ್ಯೂಟ್ ಆಗಿದೆ, ಎ ಇಸ್ ಗ್ರೇಟರ್ ಅಂತ. ನಾನು ನಿಮಗೆ ಇವಾಗ ಏನು ಶೇರ್ ಮಾಡ್ತೀನಿ ಅಂದ್ರೆ ಬ್ಲಾಕ್ ಸ್ಕ್ರೀನ್ ಅಂದ್ರೆ ಕನ್ಸೋಲ್ನ ನಾನೇನು ಮಾಡ್ತಾ ಇದ್ದೀನಿ, ಐ ಯೂಸ್ ಟು ಶೇರ್. ನೋಡ್ತಾ ಬನ್ನಿ, ಇಲ್ಲಿ ಎ ಇಸ್ ಗ್ರೇಟರ್ ಎಕ್ಸಿಕ್ಯೂಟ್ ಆಗಿ ಪ್ರಿಂಟ್ ಆಗಿದೆಯಾ? ಇದು ಔಟ್ಪುಟ್ ಸ್ಟೇಟ್ಮೆಂಟು. ಓಕೆ, ಅರ್ಥ ಆಗಿದೆಯಾ ಇವಾಗ? ಟ್ರೂ ಆದಾಗ ಏನಾಗುತ್ತೆ, ಇಫ್ ಬ್ಲಾಕು ಎಕ್ಸಿಕ್ಯೂಟ್ ಆಗುತ್ತೆ. ಫಾಲ್ಸ್ ಆದಾಗ ಏನಾಗುತ್ತೆ, ಎಲ್ಸ್ ಬ್ಲಾಕು ಎಕ್ಸಿಕ್ಯೂಟ್ ಆಗುತ್ತೆ. ಗೆಟಿಂಗ್? ಸೊ ಇವಾಗ ಫಾಲ್ಸ್ನ ನಾನು ಒಂದ್ಸರಿ ಟ್ರೈ ಮಾಡಿ ನೋಡೋಣಂತೆ. ನಾನು ಇಲ್ಲೇನು ಮಾಡ್ತಾ ಇದ್ದೀನಿ, ಓಕೆ ಲೆಟ್ ಇಟ್ ಎಕ್ಸಿಕ್ಯೂಟ್. ಇದು ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆಗಿಬಿಡ್ಲಿ. ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆದಮೇಲೆ ನಾವು ಮತ್ತೊಂದು ಸರಿ ಎಕ್ಸಿಕ್ಯೂಟ್ ಮಾಡೋಣ ವಿತ್ ಡಿಫ್ರೆಂಟ್ ವ್ಯಾಲ್ಯೂಸ್. ಸಿ, ನೋಡ್ತಾ ಬನ್ನಿ. ಎ ನಲ್ಲಿ 40 ಇದೆ, ಬಿ ನಲ್ಲಿ 30 ಇದೆ. ಬಿ ನಲ್ಲಿ ಇರೋದನ್ನ ನಾನೇನು ಮಾಡ್ತೀನಿ, 50 ಮಾಡ್ತೀನಿ. ಇದನ್ನು ಸೇವ್ ಮಾಡಿಬಿಟ್ಟು ಮತ್ತೆ ಏನು ಮಾಡ್ತೀನಿ, ನಾನು ಡಿಬಗ್ ಮಾಡ್ತಾ ಇದ್ದೀನಿ ಇಲ್ಲಿ. ಸಿ, ನೋಡ್ತಾ ಬನ್ನಿ. ಎ ನಲ್ಲಿ ಏನಿದೆ, 40 ಇದೆ. ಬಿ ನಲ್ಲಿ ಏನಿದೆ, 50 ಇದೆ. ಇವಾಗ ಕಂಡೀಷನ್ ಇದು ಟ್ರೂ ಆಗುತ್ತೋ ಫಾಲ್ಸ್ ಆಗುತ್ತೋ? ಫಾಲ್ಸ್ ಆಗುತ್ತಾನೆ. ಏನಕ್ಕಪ್ಪ ಅಂದ್ರೆ ಎ ನಲ್ಲಿರೋದು 40, ಬಿ ನಲ್ಲಿರೋದು 50. 40 50ಕ್ಕಿಂತ ಜಾಸ್ತಿ ಅಂತ ಹೇಳಿದ್ರೆ ಇಲ್ಲಪ್ಪ, ಅದು ಏನಾಗುತ್ತೆ, ಫಾಲ್ಸ್ ಆಗುತ್ತೆ ಅಂತ ಹೇಳ್ಬೋದು ನಾವು. ಗೆಟಿಂಗ್? ಇಲ್ಲಿ ನೋಡ್ತಾ ಬನ್ನಿ, ಪ್ರೋಗ್ರಾಮಿಂಗ್ ಅಲ್ಲಿ ಇಲ್ಲಿ ನೋಡೋಣ. ನಾವು ಡಿಬಗ್ ಮಾಡಬೇಕಾದ್ರೆ ಫಾಲ್ಸ್ ಬರ್ತಾ ಇದೆ. ಫಾಲ್ಸ್ ಬಂದಾಗ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಲ್ಲ, ಕೆಳಗಡೆಗೆ ಕಂಟ್ರೋಲ್ ಬರುತ್ತೆ, ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ನೋಡ್ತಾ ಬರ್ಬೋದು ನೀವು. ಸಿ, ಇಲ್ಲಿ ಯಾವ ರೀತಿ ಜಂಪ್ ಆಗ್ತಾ ಇದೆ ಕಂಡೀಷನಲ್ ಸ್ಟೇಟ್ಮೆಂಟ್ ಅಂತ ನೋಡಿ ಇಲ್ಲಿ. ಅರ್ಥ ಆಗ್ತಾ ಇದೆಯಾ? ಗೆಟಿಂಗ್? ಸೊ ಈ ಸ್ಟೇಟ್ಮೆಂಟು ಬಿ ಇಸ್ ಗ್ರೇಟರ್ ಅನ್ನೋದು ಏನಾಗುತ್ತೆ, ಎಕ್ಸಿಕ್ಯೂಟ್ ಆಗ್ತಾ ಇದೆ. ಲೆಟ್ ಇಟ್ ಎಕ್ಸಿಕ್ಯೂಟ್. ನಾನು ನೆಕ್ಸ್ಟ್ ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಇವಾಗ ನಾನು ಪ್ಯಾರಲಲ್ಲಿ ಬ್ಲ್ಯಾಕ್ ಸ್ಕ್ರೀನ್ನ ಓಪನ್ ಮಾಡಿ ಶೇರ್ ಮಾಡಿ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ಬಿ ಇಸ್ ಗ್ರೇಟರ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾನು. ಇಫ್ ಮತ್ತೆ ಇಫ್ ಎಲ್ಸ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಇರೋದು ಯಾವ್ದಪ್ಪ ಅಂತ ಅಂದ್ರೆ ಇಫ್ ಎಲ್ಸ್ ಲ್ಯಾಡರ್ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ?
ಇಫ್ ಎಲ್ಸ್ ಲ್ಯಾಡರ್ ಅಂತ ಕರಿತೀವಿ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಮುಖಾಂತರ ನಾವೇನ್ ಮಾಡ್ತಾ ಹೋಗೋಣ, ವಿ ಯೂಸ್ ಟು ಲರ್ನ್ ದಿಸ್ ಟಾಪಿಕ್. ಗೆಟಿಂಗ್ ಇಫ್ ಆಗಿದೆ, ಇವಾಗ ಇಫ್ ಎಲ್ಸ್ ಆಗಿದೆ. ವೈಟ್ ಬೋರ್ಡಿಗೆ ಬರೋಣ. ಬಿ ಆನ್ಲೈನ್. ಸಿ. ಸೊ ಇಲ್ಲಿ ತನಕ ನಾವು ಏನೇನು ನೋಡ್ಕೊಂಡಿದ್ದಾಯ್ತು. ಹಾಗಾದ್ರೆ ಇಫ್ ನೋಡ್ಕೊಂಡ್ವಿ, ಇಫ್ ಎಲ್ಸ್ ನೋಡ್ಕೊಂಡ್ವಿ. ಇಫ್ ಅಲ್ಲಿ ಬರೀ ಟ್ರೂ ಆದ್ರೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ವಿ. ಇಲ್ಲಿ ಟ್ರೂ ಆದ್ರೆ ಏನ್ ಮಾಡಬೇಕು, ಜೊತೆಗೆ ಫಾಲ್ಸ್ ಆದ್ರೆ ಯಾವ ಬ್ಲಾಕ್ ಎಕ್ಸಿಕ್ಯೂಟ್ ಆಗಬೇಕು ಅನ್ನೋದ್ರ ಬಗ್ಗೆ, ಎರಡರ ಬಗ್ಗೆನೂ ಯೋಚನೆ ಮಾಡ್ಕೊಂಡಿದ್ದಾಯ್ತು. ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಎಲ್ಸ್ ಇಫ್ ಲ್ಯಾಡರ್ ಅಂತ ಕರಿತಾ ಇದ್ದಾನೆ. ಎಲ್ಸ್ ಇಫ್ ಲ್ಯಾಡರ್ ಅಂತ ಕರಿತಾ ಇದ್ದಾನೆ. ಇದು ತುಂಬಾ ಸಿಂಪಲ್ ಕಾನ್ಸೆಪ್ಟು. ಇಲ್ಲೂ ಟ್ರೂ ಫಾಲ್ಸ್ ಮೇಲೆನೆ ನಾವು ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀವಿ. ಬಟ್ ಅರ್ಥ ಮಾಡ್ಕೋಬೇಕು ಏನು ಅಂತ. ಮನೇಲಿ ಅಮ್ಮ ಏನ್ ಕೇಳ್ತಾರೆ, ಮೈಸೂರು ಪಾಕ್ ತಿಂತೀನಪ್ಪ ಅಂತ ಹೇಳ್ತಾರೆ. ಮೈಸೂರು ಪಾಕ್ ತಿಂತೀಯಾ ಅಂತ ನೀವು ಎಸ್ ಅಂತ ಹೇಳಿದ್ರೆ ಮೈಸೂರು ಪಾಕ್ ಕೊಡ್ತಾರೆ ನಿಮ್ಗೆ. ಏನಂತ, ಸರುದಿ ಮೈಸೂರು ಪಾಕ್. ಓಕೆ. ಸೊ ಇಲ್ಲ, ನೆಕ್ಸ್ಟ್ ಬಂದ್ಬಿಟ್ಟು ನೀವು ನೋ ಅಂತ ಹೇಳಿದ್ರಿ ಅಂತ ಅಂದ್ಕೊಳ್ಳಿ. ಎಸ್ ಅಂತ ಹೇಳಿದ್ರೆ ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ನೀವು ನೋ ಅಂತ ಹೇಳಿದ್ರಿ ಅಂದಾಗ ಇಲ್ಲಿ ಕೆಳಗಡೆ ಬರುತ್ತೆ. ಇಲ್ಲಿ ಅಮ್ಮನ ಹತ್ರ ಎಲ್ಸ್ ಬ್ಲಾಕ್ ಹಾಕ್ಬಿಡ್ಬೋದಿತ್ತು. ಇಲ್ಲಿ ಎಲ್ಸ್ ಅಮ್ಮನ ಹತ್ರ ಎರಡೇ ಸ್ವೀಟ್ ಇತ್ತಪ್ಪ ಅಂದ್ರೆ, ಇನ್ನೊಂದು ಬಾದುರ್ಷಾ ಇತ್ತು ಅಂದ್ರೆ ಬಾದುರ್ಷಾ ಕೊಟ್ಬಿಡ್ತಿದ್ರು. ಬಟ್ ಅವತ್ತೆಲ್ಲೋ ಯಾವ್ದೋ ಮದುವೆಗೆ ಹೋಗಿರ್ತಾರೆ, ಒಂದು 10 ಥರದ ಸ್ವೀಟ್ ತಂದಿರ್ತಾರೆ. ಅವಾಗ ಮೈಸೂರು ಪಾಕ್ ಏನೋ ಮಗು ಬೇಡ ಅಂತಲ್ಲ, ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ, ಎಲ್ಸ್ ಇಫ್ ಮತ್ತೆ ಕಂಡೀಷನ್ ಕೇಳ್ತಾರೆ. ಇಲ್ಲಿ ಏನ್ ತಿಂತೀಯಾ, ಬಾದುರ್ಷಾ ತಿಂತೀನಪ್ಪ ಅಂತ. ಬಾದುರ್ಷಾ ತಿಂತೀಯಾ ಮಗು ಅಂತ ಮತ್ತೆ ಕೇಳ್ತಾರೆ. ಎಸ್ ಅಂತ ಅಂದ್ರೆ ನೀವಿಲ್ಲಿ ಮತ್ತೆ ಕಂಡೀಷನ್ ಹಾಕ್ತಾ ಇದ್ದಾರೆ. ಇಲ್ಲಿ ಮುಂಚೆ ಕೇಸಲ್ಲಿ ಎಲ್ಸ್ ಅಲ್ಲಿ ಕಂಡೀಷನ್ ಹಾಕಿರ್ಲಿಲ್ಲ, ಫಾಲ್ಸ್ ಬಂದ್ಬಿಟ್ಟು ಇಟ್ಟಿದ್ರೆ ಇದು ಎಕ್ಸಿಕ್ಯೂಟ್ ಆಗೋದು. ಇಲ್ಲಿ ಮತ್ತೊಂದು ಕಂಡೀಷನ್ ಇರೋದ್ರಿಂದ ಇಲ್ಲಿ ಮತ್ತೆ ಕೇಳ್ತಾ ಇದ್ದಾರೆ, ನೀವು ಎಸ್ ಅಂದ್ರೆ ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ನೀವು ಬಾದುರ್ಷಾನು ಬೇಡ ನನಗೆ, ಅವಾಗ ಮತ್ತೆ ಕೆಳಗಡೆ ಬರ್ತಾ ಇದೆ. ಇಲ್ಲಿ ಇನ್ನೊಂದು ಸ್ವೀಟ್ ಇದೆ ಅಂದ್ಕೊಳ್ಳಿ, ಎಲ್ಸ್ ಇಫ್. ಇಲ್ಲಿ ಇನ್ನೊಂದು ಸ್ವೀಟ್ ಇದೆ, ಯಾವುದು, ಜಿಲೇಬಿ ಇದೆ. ಜಿಲೇಬಿ ತಿಂತೀಯಾ ಮಗು. ನೀವು ಎಸ್ ಅಂದ್ರೆ ಈ ಕಂಡೀಷನ್ ಟ್ರೂ ಆದ್ರೆ ಎಸ್ ಅಂತ ನೀವು ಅಂದ್ರಿ, ಅವಾಗ ಸರುದಿ ಜಿಲೇಬಿ, ಸರುದಿ ಜಿಲೇಬಿ. ನೀವು ನೋ ಅಂದ್ರಿ ಅಂತ ಅಂದ್ಕೊಳ್ಳಿ. ಸೊ ನೀವೇನ್ ಮಾಡ್ಕೊಂಡ್ರಿ, ನೋ, ನನಗೆ ಜಿಲೇಬಿನೂ ಬೇಡ, ಆ ಬಾದುರ್ಷಾನೂ ಬೇಡ, ಮೈಸೂರು ಪಾಕು ಬೇಡ. ಪಾಪ ಅವ್ರ ಹತ್ರ ಇನ್ನೊಂದು ಸ್ವೀಟ್ ಇರುತ್ತೆ. ನೋ ಅಂತ ಅಂದಾಗ ಮತ್ತೆ ಕೇಳ್ತಾರೆ, ಎಲ್ಸ್ ಇಫ್ ರಸಗುಲ್ಲ ತಿಂತೀನಪ್ಪ, ರಸಗುಲ್ಲ ಇದೆ ಮಗು. ಓಕೆ. ನೀವು ಇದಕ್ಕೆ ಎಸ್ ಅಂದ್ರೆ ರಸಗುಲ್ಲ ಕೊಡ್ತಾರೆ. ಏನೋ, ಸರುದಿ ರಸಗುಲ್ಲ. ಇದು ಬೇಡ ನನಗೆ, ನೋ ಅಂದ್ರಿ ಅಂತ ಅಂದ್ಕೊಳ್ಳಿ. ಅವ್ರ ಹತ್ರ ಸ್ವೀಟ್ ಎಲ್ಲ ಖಾಲಿ ಆಗಿರುತ್ತೆ. ಕೊನೆಗೆ ನೀವು ನೋ ಅಂದಾಗ ಮತ್ತೇನು ಕಂಡೀಷನ್ ಹಾಕಲ್ಲ ಅವರು, ಎಲ್ಸ್ ಇಫ್ ಹಾಕಲ್ಲ, ಬರೀ ಎಲ್ಸ್ ಹಾಕ್ಬಿಟ್ಟು ಅದರಲ್ಲಿ ನೀವು ನೋ ಅಂದ್ರೆ ಎಲ್ಲದು ಯಾವುದೂ ಬೇಡ ಅಂದ್ರೆ ಕೊನೆಗೆ ಏನು ಮಾಡ್ತಾರಪ್ಪ ಅಂದ್ರೆ, ನೀರಾದರೂ ಕುಡಿ, ನೀರು ಕುಡಿ ಕತ್ತೆ, ಎಲ್ಲ ಸ್ವೀಟು ಬೇಡ ಅಂತೀಯ, ನೀರಾದರೂ ಕುಡಿ ಅಂತ ಹೇಳ್ತಾರೆ.
ಯಾವಾಗ ಇದು ಎಲ್ಲ ಸ್ವೀಟ್ನು ಬೇಡ ಅಂದಾಗ. ಅಂದ್ರೆ ಮಲ್ಟಿಪಲ್ ಕಂಡೀಷನ್ಸ್ ಕೇಳ್ತಾ ಬರ್ತಾರೆ ಪಾಪ ಅವ್ರು. ಸ್ಟಾರ್ಟಿಂಗು ಮೈಸೂರು ಪಾಕಿಂದ ಶುರು ಮಾಡಿ, ಇದು ಬೇಡವಾ ಹಂಗಾದ್ರೆ ಇದನ್ನ ತಿನ್ನು ಬಾದುರ್ಷಾ ಎಲ್ಸಿಫ್ ಅರ್ಥ ಮಾಡ್ಕೋಬೇಕು. ಇದು ಬೇಡವಾ ಜಿಲೇಬಿ ತಿನ್ನು ಎಲ್ಸಿಫ್. ಇದು ಬೇಡವಾ ರಸಗುಲ್ಲ ತಿನ್ನು ಎಲ್ಸ್. ಸೊ ಇದು ಬೇಕು ಅಂದ್ರೆ ರಸಗುಲ್ಲ ಕೊಡ್ತಾರೆ, ಇದು ಬೇಡ ಅಂದ್ರೆ ಹ್ಞೂ ಆಯ್ತು ನೀರು ಕುಡಿ ಆಯ್ತು. ಕೊನೆಗಿರೋದೇ ಅದು. ಅರ್ಥ ಆಗಿದೆಯಾ ಇದು? ಅನ್ಮ್ಯೂಟ್ ಮಾಡಿಕೊಂಡು somebody should acknowledge I can able to go for a program. Yes, sir. ಯಾರ್ಗ ಅರ್ಥ ಆಗಿಲ್ಲಮ್ಮ ಇದು ಹೆಣ್ಣು ಹುಡುಗರು? ಹೇಳ್ಬೇಕು. ಅರ್ಥ ಆಗಿದ್ಯಾ? ಮತ್ತೊಂದ್ಸರಿ ಹೇಳೋ, ಏನ್ ಅರ್ಥ ಆಗಿಲ್ವೋ? ಅದಿತಿ ಜಿ ಆರ್ Yes, sir. ಅರ್ಥ ಆಗಿದೆಯಾ? Yes, sir. ಅಶ್ವಿನಿ Sir. ಅರ್ಥ ಆಗಿದೆಯೇನಮ್ಮ? Yes, sir. ನೆಕ್ಸ್ಟ್ ಯಾರಪ್ಪ ಇದು? ದರ್ಶನ್ ಎಸ್ ಆರ್. ಎಸ್ ಸರ್, ಅರ್ಥ ಆಗಿದೆ. ಈ ಎಕ್ಸಾಂಪಲ್ ಕೊಟ್ಟಿರೋದು ಅರ್ಥ ಆಗಿದೆಯಾ? ಹಾ ಸರ್. ಓಕೆ. ನೆಕ್ಸ್ಟ್ ಇಂಚರ. ಸರ್ ಅರ್ಥ ಆಗಿದೆ. ನೆಕ್ಸ್ಟ್ ಕವನ ಸಂಗೀತ್. ಹಾ ಸರ್, ಅರ್ಥ ಆಗಿದೆ. ಓಕೆ. ಮುರಳಿ. ಎಸ್ ಸರ್. ಆರಾಮ್ ಸ್ವಲ್ಪ ಅರ್ಥ ಆಯ್ತು ಸರ್. ಸ್ವಲ್ಪ ಇನ್ಸತಿ ಹೇಳ್ತೀರಂದ್ರೆ ಮತ್ತೇನು ಹೇಳ್ತಾರೋ? ನಿನಗಿವ ಮನೆಯಾಗ 108 ಸ್ವೀಟ್ ಕೇಳ್ತಾ ಹೋಗ್ತಾರೆ. ನಿನಗೆ ಬೇಕಾ 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 ಅಂತ ಕೇಳಿದಾಗ ಎಲ್ಸಿಫ್ ಅಂತ ಹೇಳ್ತಾರೆ. ನಿನಗೆ ಯಾವುದು ಬೇಡ ಅಂದ್ರೆ ನೀರು ಕುಡಿ ಅಂತ ಹೇಳ್ತಾರೆ. ಮತ್ತೇನಿದೆ ಅದ್ರಲ್ಲಿ ಡೌಟು? ಸರ್. ಅದೇ ಸರ್, ಸ್ವಲ್ಪ ಲೇಟ್ ಬಂದೆ ಸರ್, ಅರ್ಥ ಆಗಿಲ್ಲ. ನೋಡ್ ಇದು ನನ್ನ ತಪ್ಪಲ್ಲ. ಇದು ನೀನು ಲೇಟ್ ಬಂದ್ರೆ ನಾನು ವಿಡಿಯೋ ರೆಕಾರ್ಡಿಂಗ್ನ ಅಪ್ಲೋಡ್ ಮಾಡ್ತೀನಿ. ಹಾ ಸರ್. ಆಯ್ತಾ? ನೋಡ್ಕೋ ಅದ್ರಲ್ಲಿ. ಹಾ ಸರಿ ಸರ್, ಸರಿ. ಓಕೆ. ನೂತನ ಎಸ್ ಅರ್ಥ ಆಗಿದೆಯೇನಮ್ಮ? ಸರ್, ಅರ್ಥ ಆಗಿದೆ. ಈ ಎಕ್ಸಾಂಪಲ್ ಅರ್ಥ ಆಗಿದೆಯಾ? ಇದನ್ನ ಆಮೇಲೆ ನೋಡೋಣ ಅಂತ. ಇದು ಎಕ್ಸಾಂಪಲ್ ಅರ್ಥ ಆಗಿದೆಯಾ? ಗೆಟಿಂಗ್? ಸೊ ಇಲ್ಲಿ ಪದೇ ಪದೇ ಕಂಡೀಷನ್ಸ್ ಕೇಳ್ತಾ ಬಂದಾಗ, ನಾವು ನೋ ಅಂದಾಗ ಒಂದೇ ಸ್ವೀಟ್ ಇದ್ದಿದ್ರೆ ಅವ್ರು ತಲೆ ಕೆಡ್ಸ್ಕೊಳಕ್ ಹೋಗ್ತಿರ್ಲಿಲ್ಲ. ನೀರು ಕುಡಿಯಪ್ಪ ಆಯ್ತು ಅಂದ್ಬಿಡೋರು. ಪಾಪ ಭಾಳ ಸ್ವೀಟ್ ಇದ್ದಾವೆ, ಅದಕ್ಕೆ ಮಲ್ಟಿಪಲ್ ಟೈಮ್ ಏನು ಮಾಡ್ತಾ ಇದ್ದಾರೆ, ಕಂಡೀಷನ್ಸ್ ಹಾಕ್ತಾ ಇದ್ದಾರೆ. ನೋ ಆದಾಗೆಲ್ಲ ಕಂಡೀಷನ್ಸ್ ಕೇಳ್ತಾ ಇದ್ದಾರೆ, ಇದು ತಿಂತೀಯಾ. ಕೊನೆಗೆ ಯಾವುದು ಬೇಡ ಅಂದಾಗ ಅವ್ರ ಹತ್ರ ಇರೋದೇನೋ ನೀರಿದೆ, ನೀರು ಕೊಡ್ತಾ ಇದ್ದಾರೆ. ಓಕೆ. ಇದನ್ನ ನಾವು ಪ್ರೋಗ್ರಾಮಿಂಗಿಗೆ ಏನು ಮಾಡೋಣಪ್ಪ ಅಂತ ಅಂದರೆ ಚೇಂಜ್ ಮಾಡೋಣ. ಓಕೆ. ಸೊ ಇದನ್ನ ಪ್ರೋಗ್ರಾಮಿಂಗಿಗೆ ಚೇಂಜ್ ಮಾಡಿದ್ಮೇಲೆ ನಮಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ಲೆಟ್ಸ್ ಕಮ್ ಟು ವಾಟ್ ಪ್ರೋಗ್ರಾಮಿಂಗ್. ಸೊ ಬನ್ನಿ ಇಲ್ಲಿ. ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಏನಂತ? ಏಜ್ ಅಂತ. ಗೆಟಿಂಗ್? ಸೊ ಇಲ್ಲೊಂದು ಔಟ್ಪುಟ್ ಸ್ಟೇಟ್ಮೆಂಟ್ ಕೊಡ್ತೀನಿ ನಾನು. ಸಿ ಔಟ್ ಎಂಟರ್ ದಿ ಏಜ್. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಸಿ ಇನ್ ಏಜ್ ಇನ್ಪುಟ್ ಕೊಟ್ಟೆ. ಇಫ್ ಏಜ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 18, 18 ವರ್ಷಕ್ಕಿಂತ ಜಾಸ್ತಿ ಇದ್ರೆ ಏನಂತಪ್ಪ ಅಂದರೆ ಸಿ ಔಟ್ ಎಲಿಜಿಬಲ್ ಟು ವೋಟ್. ಓಕೆ. ನೆಕ್ಸ್ಟ್ ಎಲ್ಸ್ ಇಫ್ ಏಜ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 21 ಇತ್ತು ಅಂತ ಅಂದರೆ ಏನು ಮಾಡ್ತೀನಿ ನಾನು? ಇಲ್ಲೊಂದು ಔಟ್ಪುಟ್ ಸ್ಟೇಟ್ಮೆಂಟ್ ಕೊಡ್ತೀನಿ.
ಎಲಿಜಿಬಲ್ ಟು ಮ್ಯಾರೇಜ್. ಇಲ್ಲ ನೆಕ್ಸ್ಟ್ ಎಲ್ಸ್ ಇಫ್ ಏಜ್ ಗ್ರೇಟರ್ ದೆನ್ 35. ಸೊ ಇಲ್ಲಿ ನೀವು ಇದಕ್ಕೇನು ಹಾಕ್ತೀರಿ, ಎಲಿಜಿಬಲ್ ಟು what to become president. Else if age greater than 60. Eligible to get retirement. Spelling I am not sure. Retirement, okay. Else ಇದು ಯಾವುದು ಅಲ್ಲಪ್ಪ. See out. You are still a baby or senior citizen. ಸೊ ಇಲ್ಲಿ ಕಂಡೀಷನ್ ಆಗ್ತಾ ಬರೋಣ. ಏಜ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 18 ಇತ್ತಲ್ಲ. ಸೊ ಇಲ್ಲಿ ಒಂದು ಕೆಲಸ ಮಾಡೋಣ, ಏಜ್ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು ಎರಡೂ ಹಾಕೋಣ. ಎರಡು ಕಂಡೀಷನ್ನು ಟ್ರೂ ಆಗ್ಬೇಕಿದೆ, ಲಾಜಿಕಲ್ ಹಾಕ್ಬೋಣ, ಅವಾಗ ಇನ್ನೂ ಮೀನಿಂಗ್ಫುಲ್ ಆಗಿರುತ್ತೆ. ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು 35, ಗ್ರೇಟರ್ ದೆನ್ 35 and age lesser than 60. Age greater than 60 and age lesser than 80. Okay. ಸಿ ಈ ಪ್ರೋಗ್ರಾಮ್ ಏನು ಮಾಡುತ್ತೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಳೋಣಂತೆ. ಸಿ ಸಿಂಪಲ್, ನೀವೊಂದು ಏಜ್ ಎಂಟ್ರ್ ಮಾಡ್ತೀರಾ, ಏಜ್ 15 ವರ್ಷ ಎಂಟ್ರ್ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ. ಈ ಕಂಡೀಷನ್ ವರ್ಕ್ ಆಗುತ್ತೇನಪ್ಪ, ಹೇಳ್ತಾ ಬರಬೇಕು ಎಸ್ ನೋ ಅಂತ. ಈ ಕಂಡೀಷನ್ ಟ್ರೂ ಆಗುತ್ತಾ? ಇಲ್ಲ ತಾನೆ. ಅಮರ್ ನೀನು ಸುಮ್ಮನಿರ, ನೀನು ಬಿಟ್ಟು ಬೇರೆಯವ್ರು ಹೇಳಿ. ಈ ಕಂಡೀಷನ್ ವರ್ಕ್ ಆಗುತ್ತಾ? ಇದು ವರ್ಕ್ ಆಗಲ್ಲ. ಇದೇನಾಗುತ್ತೆ, ಫಾಲ್ಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಚೆಕ್ ಮಾಡುತ್ತೆ, 15 ವರ್ಷ ಕೊಟ್ಟಿರ್ತೀರಾ ನೀವು, ಈ ಕಂಡೀಷನ್ನು ವರ್ಕ್ ಆಗಲ್ಲ. ನೆಕ್ಸ್ಟ್ ಮತ್ತಿಲ್ಲಿ ಚೆಕ್ ಮಾಡುತ್ತೆ, ಈ ಕಂಡೀಷನು ವರ್ಕ್ ಆಗಲ್ಲ, ಯಾಕೆಂದ್ರೆ 15 ವರ್ಷ ಕೊಟ್ಟಿದ್ದೀರಾ ನೀವು. ನೆಕ್ಸ್ಟ್ ಇಲ್ಲಿ ಚೆಕ್ ಮಾಡುತ್ತೆ, ಈ ಕಂಡೀಷನು ವರ್ಕ್ ಆಗಲ್ಲ. ಕೊನೆಗೆ ಯಾವುದು ಟ್ರೂ ಆಗಲಿಲ್ಲ ಅಂದ್ರೆ ಇಷ್ಟು ಹೇಳ್ತಾರೆ, ಯು ಆರ್ ಸ್ಟಿಲ್ ಎ ಬೇಬಿ ಆರ್ ಎ ಸೀನಿಯರ್ ಸಿಟಿಸನ್. ನೀನು ಕೊಟ್ಟಿರೋದು 15 ವರ್ಷ ಆಗಿರೋದ್ರಿಂದ ನೀನು ಇನ್ನೂ ಮಗು ಆಗಿರ್ಬೋದು, 18 ವರ್ಷದಿಂದ ಒಳಗಿರೋರು ಮಗು ಆಗಿರ್ಬೋದು, ಇಲ್ಲ ಅಂದ್ರೆ ಸೀನಿಯರ್ ಸಿಟಿಸನ್. ಸೀನಿಯರ್ ಅನ್ನೋದಕ್ಕಿಂತ ಸೂಪರ್ ಸೀನಿಯರ್ ಅಂತ ಹಾಕ್ಬೋಣ, ಯಾಕೆಂದ್ರೆ ಲೆಸ್ ದೆನ್ 80 ಇದೆ, ನಾವು ಕೊಟ್ಟಿರೋದು 15 ಕೊಟ್ಟಿದ್ದೀವಿ. ಅದೇ ರೀತಿ 81 ಕೊಟ್ಟಿದ್ರು ಈ ಕಂಡೀಷನ್ ವರ್ಕ್ ಆಗುತ್ತೆ. ನೀವು ಒಂದು ಮಗು ಆಗಿರ್ಬೋದು, ಇಲ್ಲ ಅಂತ ಅಂದ್ರೆ ಏನಾಗಿರ್ಬೋದಪ್ಪ ಅಂತ ಅಂದ್ರೆ ಮತ್ತೇನಾಗಿರ್ಬೋದು, ನೀವು ಸೀನಿಯರ್ ಸಿಟಿಸನ್ ಆಗಿರ್ಬೋದು ಅಂತ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗಿದೆಯೋ ಆಗಿಲ್ವೋ? ಇದು ಮೆಗಾ ಆರ್ ಪಿ ಅರ್ಥ ಆಗಿದೆಯಾ? ಅದರಲ್ಲಿ ಲಾಸ್ಟ್ ಎಲ್ಸ್ ಇಫ್ ಅಲ್ಲಿ 60 to 80 ಏಜ್ ಕೊಟ್ಟಿದ್ದೀರಲ್ಲ ಸರ್, ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ದು. ಅದೇ ಅದಕ್ಕಿಂತ ಜಾಸ್ತಿ ಕೊಟ್ರೆ ಈ ಕಂಡೀಷನ್ನು ಏನಾಗಲ್ಲ,
ವರ್ಕ್ ಆಗಲ್ಲ, ಇದು ಟ್ರೂ ಆಗಲ್ಲ. ಕೊನೆಗೆ ಯಾವುದು ಟ್ರೂ ಆಗಲಿಲ್ಲ ಅಂದರೆ ಇದು ಎಲ್ಸ್ ಬ್ಲಾಕಲ್ಲಿ ಹಾಕೊಂಡಿದ್ದೀವಿ, ಆವಾಗ ಈ ಕಂಡೀಷನ್ ಏನಾಗುತ್ತೆ ವರ್ಕ್ ಆಗುತ್ತೆ. ಇದು ಯಾವುದಾದ್ರು ಟ್ರೂ ಆದರೆ ಈ ಬ್ಲಾಕ್ಸ್ ಎಲ್ಲ ವರ್ಕ್ ಆಗುತ್ತೆ. ಇಲ್ಲಪ್ಪ ಅಂತ ಅಂದರೆ ಏನಾಗುತ್ತೆ, ಈ ಬ್ಲಾಕ್ ಎಲ್ಸ್ ಇದು ಕೊನೆಗೆ ಎಲ್ಲ ಸ್ವೀಟ್ ಯಾವ್ದಾದ್ರು ಸ್ವೀಟ್ ತಿಂತಿ ಅಂತ ಕೇಳಿದಾಗ ಯಾವುದು ಬೇಡ ಅಂದಾಗ ಹಾಳಾಗೋಗ್ಲಿ ನೀರು ಕುಡಿ ಅಂತ ಹೇಳ್ತಾರಲ್ಲ, ಆ ಥರ ಇದು ಫಾಲ್ಸ್. ಅರ್ಥ ಆಗಿದೆಯಾ? ಗಾಟ್ ಇಟ್? ಕ್ಲಿಯರ್ ಆರ್ ನಾಟ್? ಸರ್ ಓಕೆ, ಇವಾಗ ನಾನಿಲ್ಲಿ ಬ್ರೇಕ್ ಪಾಯಿಂಟ್ ಇಟ್ಬಿಟ್ಟು ನೋಡೋಣ ಏನು ಹೇಳ್ತಾ ಇದ್ದಾರೆ ಇಲ್ಲಿ. ಇದನ್ನ ರನ್ ಮಾಡೋಣ ನಾವು. ಬ್ಲ್ಯಾಕ್ ಸ್ಕ್ರೀನ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಅಲ್ಲಿ ಎಂಟರ್ ದಿ ಏಜ್ ಅಂತ ಕೇಳ್ತಾ ಇದೆ, ಅಷ್ಟೇ, ಇನ್ನೇನಿಲ್ಲ. ಎಂಟರ್ ದಿ ಏಜ್, ನಾನಿಲ್ಲಿ ಏನು ಕೊಡ್ತೀನಿ, 15 ಕೊಡ್ತೀನಿ. ಏನು ಕೊಟ್ಟಿದ್ದೀನಿ, 15 ಕೊಟ್ಟಿದ್ದೀನಿ. ಸೊ ಎಂಟ್ರ್ ಮಾಡಿದ್ದೀನಿ, 15 ಕೊಟ್ಬಿಟ್ಟು ಏಜ್ ಒಳಗಡೆ ಏನು ಬಂದಿದೆಯಪ್ಪ, 15 ಇದೆ, ಹೌದಾ? ಸೊ ಇವಾಗ 15, 18 ಅಥವಾ 18ಕ್ಕಿಂತ ಜಾಸ್ತಿ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ನೋಡ್ಬೇಕು ನೀವುಗಳು, ಅರ್ಥ ಆಗುತ್ತೆ ನಿಮ್ಗೆ. ಈ ಕಂಡೀಷನ್ನು ಏನಾಗುತ್ತಪ್ಪ, ಇದು ಫಾಲ್ಸ್ ಆಗುತ್ತೆ. ಏನಾಗುತ್ತೆ, ಈ ಕಂಡೀಷನ್ನು ಫಾಲ್ಸ್ ಆಗುತ್ತೆ. ಸೊ ಈ ಕಂಡೀಷನ್ ಫಾಲ್ಸ್ ಆದಮೇಲೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಲ್ಲ. ಒಂದೇ ನಿಮಿಷ, ಇದು ಶಾರ್ಟ್ ಕಟ್ ಮರ್ತೆ ನಾನು. ಸ್ಟಾರ್ಟ್ ಅಂಡ್ F8. ಓಕೆ, ಎಸ್, ನೋಡ್ತಾ ಬನ್ನಿ. ಇಲ್ಲಿ ಬ್ರೇಕ್ ಪಾಯಿಂಟ್ ಇಟ್ಟಿದ್ದೆ ನಾನು, ಕೊನೆಗೆ ಇದು ಎಕ್ಸಿಕ್ಯೂಟ್ ಆಗಿಬಿಟ್ಟು ಔಟ್ಪುಟ್ ಬಂದಿದೆ. ಒಂದು ಕೆಲಸ ಮಾಡೋಣ, ಎಲ್ಲ ಥರ ಬ್ರೇಕ್ ಪಾಯಿಂಟ್ ಹೇಳೋಣ, ದೆನ್ ದಿ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಕ್ಲಿಯರ್. ಯಾವ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ ಅನ್ನೋ ನಮ್ಗೆ ಗೊತ್ತಾಗುತ್ತೆ. ಇವಾಗ ಡಿಬಗ್ನ ನಾವು ಸ್ಟಾಪ್ ಮಾಡೋಣ, ಮತ್ತೊಂದು ಸರಿ ಸ್ಟಾರ್ಟೇ ಮಾಡೋಣ, ನೋ ಪ್ರಾಬ್ಲಮ್. ಎಂಟರ್ ದಿ ಏಜ್ ಅಂತ ಕೇಳ್ತಾ ಇದ್ದಾರೆ, ಇಲ್ಲಿ ನಾನು 15 ಎಂಟರ್ ಮಾಡಿದ್ದೀನಿ. ನೀವು ನೋಡ್ಕೋಬೇಕಿಲ್ಲಿ ಏಜ್ ಒಳಗಡೆ ಏನು ಬಂದಿದೆ ಅನ್ನೋದು. 15 ಇದೆಯಾ, ಕಾಣಿಸ್ತಾ ಇದೆಯಾ? ಓಕೆ, ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ನಾನು. ಸೊ ಇದಾದ್ಮೇಲೆ ಈ ಕಂಡೀಷನ್ ಟ್ರೂ ಆಗುತ್ತೋ ಫಾಲ್ಸ್ ಆಗುತ್ತೋ ಅನ್ನೋದು ನೋಡೋದಾದ್ರೆ, ಈ ಕಂಡೀಷನ್ ಏನಾಗುತ್ತಪ್ಪ, ಫಾಲ್ಸ್ ಆಗುತ್ತೆ. ಒಂದೊಂದು ಸರಿ ಇದು ಟ್ರಿಗರ್ ಆಗಲ್ಲ, ಇವಾಗ ಆಗಿದೆ ನೋಡಿ, ಫಾಲ್ಸ್ ಆಗಿದೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಲ್ಲ. ಕೆಳಗಡೆ ಮತ್ತೆ ಬಂದಿದೆ. ಇವಾಗ ಏಜ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 21 ಅಂಡ್ ಏಜ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 35. ನೋಡ್ತಾ ಬನ್ನಿ, ಇದು ಏನಾಗುತ್ತೆ, ಇದು ಫಾಲ್ಸ್ ಆಗುತ್ತೆ. ಇದನ್ನು ಟ್ರೂ ಆಗಿರಲ್ಲ, ಇದನ್ನು ಟ್ರೂ ಆಗಿರಲ್ಲ. ಎರಡು ಟ್ರೂ ಆಗಿದ್ರೆ ಮಾತ್ರ ಅಂಡ್ ಆಪರೇಟರ್ ಏನು ಮಾಡುತ್ತೆ, ಟ್ರೂ ರಿಟರ್ನ್ ಮಾಡುತ್ತೆ. ಇದನ್ನು ಫಾಲ್ಸ್ ಆಗಿದೆ. ನೆಕ್ಸ್ಟ್ ಕೆಳಗೆ ಬರ್ತಾ ಇದೆ, ಇದನ್ನು ಫಾಲ್ಸ್ ಆಗುತ್ತೆ. ಗ್ರೇಟರ್ ದೆನ್ 35 ಇಲ್ಲ, ಲೆಸರ್ ದೆನ್ 60 ಇಲ್ಲ, ಆ ರೇಂಜಲ್ಲೂ ಇಲ್ಲ. ನೆಕ್ಸ್ಟ್ ಇದು ಗ್ರೇಟರ್ ದೆನ್ 60, ಲೆಸರ್ ದೆನ್ 80 ಕೇಳ್ತಾ ಇದೆ, ಈ ರೇಂಜಲ್ಲೂ ಇಲ್ಲ. ಕೊನೆಗೆ ಎಲ್ಸ್, ಇದು ಎಲ್ಲದೂ ಫಾಲ್ಸ್ ಆದಮೇಲೆ ಇದು ಏನೋ ಎಲ್ಸ್ ಬ್ಲಾಕ್ ಇರುತ್ತಲ್ಲ, ಇದು ಎಕ್ಸಿಕ್ಯೂಟ್ ಆಗಲೇಬೇಕು. ಏನೂ ಆಗಲಿಲ್ಲ ಅಂದರೆ ಇದು ಎಕ್ಸಿಕ್ಯೂಟ್ ಆಗಬೇಕು. ಅರ್ಥ ಆಗ್ತಾ ಇದೆಯಾ? ಅವಾಗ ಏನಂತ ಹೇಳ್ತಾ ಇದ್ದಾರೆ, ನಾನಲ್ಲಿ 15 ವರ್ಷ ಕೊಟ್ಟಿರೋದ್ರಿಂದ, ಒಂದು ನೀನು ಯು ಆರ್ ಸ್ಟಿಲ್ ಎ ಬೇಬಿ, ಇಲ್ಲಪ್ಪ ನೀನು 81 ಕೊಟ್ಟಿದ್ದೆ ಅಂದರೆ ಈ ಸ್ಟೇಟ್ಮೆಂಟು ಏನಾಗುತ್ತೆ, ಇಂಪ್ಲಿಮೆಂಟ್ ಆಗುತ್ತೆ. ಒಂದು ನೀನು ಮಗುವಾಗಿ ಇರಬೇಕು, ಇಲ್ಲ ಸೂಪರ್ ಸೀನಿಯರ್ ಸಿಟಿಸನ್ ಆಗಿರಬೇಕು ಅಂತ. ಅರ್ಥ ಆಗಿದೆಯಾ? ಗೆಟಿಂಗ್? ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ದಿ ಇಫ್ ಎಲ್ಸ್ ಸ್ಟೇಟ್ಮೆಂಟ್. ಕ್ಲಿಯರ್ ಆರ್ ನಾಟ್? ಯು ನೀಡ್ ಟು ಸ್ಪೋಕ್ ಅಪ್, ಇಲ್ಲಾಂದ್ರೆ ನನಗೆ ಗೊತ್ತಾಗಲ್ಲ. ಸರ್ ಕ್ಲಿಯರ್ ಆಯ್ತು. ಓಕೆ, ಇಲ್ಲಿ ಎಂಟರ್ ದಿ ಏಜ್ ಮತ್ತೊಂದು ಸತಿ ಕೊಡ್ತಾ ಇದ್ದೀನಿ ನಾನು. 15 ಕೊಟ್ಟಿದ್ದೆ, ಇವಾಗ 81 ಕೊಡ್ತೀನಿ. ನೋಡಿ, 81 ಕೊಟ್ಟಾಗ ಎಲಿಜಿಬಲ್ ಟು ವೋಟ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ, ಎಲಿಜಿಬಲ್ ಟು ವೋಟ್ ಅಂತ ಬರ್ತಾ ಇದೆ. ಇಲ್ಲೂ ಸಹ ನಾವೇನು ಕೊಡಬೇಕಾಗುತ್ತಪ್ಪ ಅಂದರೆ, ಯಾವಾಗ 81 ಕೊಟ್ಟನೋ ಅವಾಗ 18, 81, 18 ಅಥವಾ 18ಕ್ಕಿಂತ ಜಾಸ್ತಿ ಆಯಿತು. ಹಾಗಾಗಿ ಫಸ್ಟ್ ಕಂಡೀಷನ್ ಏನಾಗ್ಬಿಟ್ಟಿದೆಯಪ್ಪ, ಇಲ್ಲಿ ಟ್ರೂ ಆಗಿದೆ. ಹಾಗಾಗಿ ನಾನು ಇಲ್ಲಿ ಏನು ಕೊಡಬೇಕು, ಒಂದು ನಾನು ಕೊಟ್ಟಿರೋದು 18 ವರ್ಷ ಆಗಿದ್ರೆ ಏನಂತ ಬರ್ತಾ ಇದೆಯಪ್ಪ, ಎಲಿಜಿಬಲ್ ಟು ವೋಟ್. ಇಲ್ಲಿ 81 ಕೊಟ್ಟಾಗ ಏನಾಗುತ್ತೆ, ಇದೊಂದು ಪ್ರಶ್ನೆ ನಮಗೆ ಕಾಡುತ್ತೆ. ಇಲ್ಲಿ ಗ್ರೇಟರ್ ದೆನ್ ಇದು ಹಿಂಗೆ ಇರಲಿ. ನಾನು ಈ ಔಟ್ಪುಟ್ ವಿಂಡೋನ ಕ್ಲೋಸ್ ಮಾಡಿಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ, ಮತ್ತೆ ಡಿಬಗ್ ಮಾಡ್ತೀನಿ. ಇಲ್ಲಿ ಇವಾಗ ಏಜ್ ನಾನು 81 ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ. ಎಷ್ಟಿದೆಯಪ್ಪ ಏಜಲ್ಲಿ? 81 ಕೊಟ್ಟಿದ್ದೀನಾ?
81 ಕೊಟ್ಟಿದ್ರೆ 81 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 18. ಟ್ರೂ ನೋ ಫಾಲ್ಸೋ? ಟ್ರೂ ಆಗುತ್ತಾ? ಓಕೆ, ಸೊ ಇದು ಟ್ರೂ ಆಯಿತು ಅಂದಾಗ ಏನಾಗುತ್ತೆ? ಎಲಿಜಿಬಲ್ ಟು ವೋಟ್ ಅಂತ ಬರುತ್ತೆ. ಏನಂತ ಬರುತ್ತಪ್ಪ? ಎಲಿಜಿಬಲ್ ಟು ವೋಟ್. ಈ ಸ್ಟೇಟ್ಮೆಂಟ್ ಏನಾಗುತ್ತೆ? ಎಕ್ಸಿಕ್ಯೂಟ್ ಆಗುತ್ತೆ. ಸೊ ನಿಮಗೆ ಬ್ಲ್ಯಾಕ್ ಸ್ಕ್ರೀನ್ ತೋರಿಸ್ತೀನಿ ನಾನು. whether it is opened or not. Okay, I will run it again. ನೋಡೋಣ ಓಪನ್ ಆಗಿದೆನಾ. ಬ್ಲ್ಯಾಕ್ ಸ್ಕ್ರೀನ್, will run it again. 81. ನೋಡ್ತಾ ಬನ್ನಿ. ಕಾಣಿಸ್ತಾ ಇದೆಯೇನಪ್ಪ? 81 ಕೊಟ್ಟಾಗ ಏನಾಯ್ತು? ಫಸ್ಟ್ ಸ್ಟೇಟ್ಮೆಂಟ್ ಏನಾಯ್ತು? ನಮಗೆ ಟ್ರೂ ಆಯ್ತು. ಸೊ ಸಪೋಸ್ ನಾನಿಲ್ಲಿ ಏನು ಮಾಡಬೇಕು ಅನ್ನೋದನ್ನ ನೀವು ನೋಡ್ತಾ ಬರಬೇಕು. ಈ ಸ್ಟೇಟ್ಮೆಂಟಲ್ಲಿ ನಾನು ಮಲ್ಟಿಪಲ್ ಚೆಕಿಂಗ್ಸ್ ಏನಾದರೂ ಮಾಡಬೇಕಾ ಅನ್ನೋದನ್ನ ನೋಡ್ತಾ ಬನ್ನಿ. ಎಲ್ಲಿ? ಏಜ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 18. ಏನು ಮಾಡ್ಬೋದು ಇಲ್ಲಿ? ಏಜ್ ನಾನಿಲ್ಲಿ ಏನು ಮಾಡ್ಬಿಡ್ತೀನಿ? ಈಕ್ವಲ್ ಟು 18 ಕೊಡ್ತೀನಿ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 18 ಕೊಡೋ ಬದಲು ಏನು ಕೊಡ್ತೀನಪ್ಪ? ಈಕ್ವಲ್ ಟು 18. ಅವಾಗ ನಾನು 81 ಕೊಟ್ಟಾಗ ಈ ಕಂಡೀಷನ್ನು ಏನಾಗಲ್ಲಪ್ಪ? ಇದು ಸಹ ಎಕ್ಸಿಕ್ಯೂಟ್ ಆಗಲ್ಲ. ಕೊನೆಗೆ ಮತ್ತೆ ಎಲ್ಸ್ ಬ್ಲಾಕಿಗೆ ಏನಾಗುತ್ತಪ್ಪ? ಕಂಡೀಷನ್ ಹೋಗುತ್ತೆ. ಅರ್ಥ ಆಗಿದೆಯೇನಪ್ಪ ಇದು? ಹೇಳಬೇಕು. ಯಾರಾದರೂ ಡೌಟ್ಸ್ ಇದ್ರೆ ನೋ ನೀಡ್ ಟು ಹೆಸಿಟೇಟ್. ಅರ್ಥ ಆಗಿದೆಯಾ? ಸೊ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ? ಈಕ್ವಲ್ ಟು 18 ಕೊಟ್ಟಿದ್ದೀನಿ. ಮುಂಚೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇತ್ತು. ಗ್ರೇಟರ್ ದೆನ್ ಜಾಸ್ತಿ ಇದ್ರೂ ಸರಿ, ಇಲ್ಲ ಈಕ್ವಲ್ ಇದ್ರೂ ಸರಿ. ಇವಾಗ ಎಕ್ಸಾಕ್ಟ್ ಈಕ್ವಲ್ ಟು 18 ಕೊಟ್ಟಿದ್ರೆ ಎಲಿಜಿಬಲ್ ಟು ವೋಟ್. ನೀವು ಹಂಗಾದ್ರೆ ಕೇಳ್ಬೋದು, ಸರ್ 21ಕ್ಕಿಂತ ಜಾಸ್ತಿ ಇದ್ದು 35 ಒಳಗಿದ್ರೆ ಅವರೇನೋ ವೋಟಿಗೆ ಎಲಿಜಿಬಲ್ ಆಗಿರ್ತಾರ? ಆ ಕೇಸ್ನ ಮೇಲ್ಗಡೆನೆ ನಾವು ನೋಡಿರೋದ್ರಿಂದ ಮತ್ತೆ ಆಗ್ತಾ ಇಲ್ಲ. ಇಲ್ಲ ನಿಮಗೆ ತುಂಬ ಅಷ್ಟಕೊಂಡು ವೋಟ್ ಮಾಡೋದ್ರ ಮೇಲೆ ಇಂಟ್ರೆಸ್ಟ್ ಇದೆಯಪ್ಪ ಅಂದರೆ ಹಾಕ್ಕೊಳ್ಳಿ, ನೋ ಪ್ರಾಬ್ಲಮ್. ಎಲಿಜಿಬಲ್ ಟು ವೋಟ್, ಎಲಿಜಿಬಲ್ ಟು ಮ್ಯಾರಿ. ನೆಕ್ಸ್ಟು ವೈಟ್ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಈಗ ನಿಮಗೆ? ಸರ್ ಕಾಣಿಸ್ತದೆ. ಓಕೆ, ಇಲ್ಲಿ ಇಷ್ಟು ಹಾಕ್ಕೊಳ್ಳಿ, ನೋ ಪ್ರಾಬ್ಲಮ್. ಬಟ್ ಇಲ್ಲಿ ಹಾಕ್ಲಿಕ್ಕೆ ಏನಾಗುತ್ತಪ್ಪ? ಇಲ್ಲಿ ವಿ ಕಾಂಟ್ ಏಬಲ್ ಟು ಪ್ರೆಡಿಕ್ಟ್. ಅದಕ್ಕೆ ನಾನಿಲ್ಲಿ ಏನೋ ಹಾಕ್ಲಿಕ್ಕೆ ಹೋಗಲ್ಲ. ಗೆಟಿಂಗ್? ಸೊ ಇಲ್ಲಿ ನಾವೇನು ಮಾಡ್ತಾ ಹೋಗೋಣ? ಮತ್ತೆ 81 ಕೊಟ್ಬಿಟ್ಟು ರನ್ ಮಾಡೋಣ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನೋಡ್ತಾ ಹೋಗೋಣ ನಾವು. ಸ್ವಲ್ಪ ಝೂಮ್ ಔಟ್ ಮಾಡ್ರಿ ಸರ್. ಝೂಮ್ ಔಟ್. ಏನಪ್ಪ? ಸ್ಕ್ರೀನ್ ಬಹಳ ಝೂಮ್ ಇನ್ ಆಗಿದೆ, ಸ್ವಲ್ಪ ಝೂಮ್ ಔಟ್ ಮಾಡ್ರಿ ಸರ್. ಎಂಟರ್ ದಿ ಏಜ್. ಇಲ್ಲಿ ನಾನು ಏನು ಕೊಡ್ತಾ ಇದ್ದೀನಿ? 81 ಕೊಟ್ಟಿದ್ದೀನಿ. ಪ್ರಾಬಬಲಿ ನಾವೇನು ಮಾಡಬೇಕಾಗಿತ್ತಪ್ಪ? ಇಲ್ಲಿ ಡಿಬಗ್ ಮಾಡಬೇಕಿತ್ತು. ನಾನು ಡೈರೆಕ್ಟಾಗಿ ರನ್ ಮಾಡಿದ್ದೀನಿ. ಇದೊಂದು ಔಟ್ಪುಟ್ ವಿಂಡೋ ಕ್ಲೋಸ್ ಮಾಡೋಣ. ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ? ಡಿಬಗ್ ಮಾಡ್ತಾ ಇದ್ದೀನಿ. ಎಂಟರ್ ದಿ ಏಜ್ ನಾನು 81 ಕೊಟ್ಟೆ. ನೋಡ್ತಾ ಬನ್ನಿ ಇಲ್ಲೇನಾಗುತ್ತೆ? ಈ ಕಂಡೀಷನ್ನು ಏನಾಗಲ್ಲ, ಟ್ರೂ ಆಗಲ್ಲ. ಹಾಗಾಗಿ ನೆಕ್ಸ್ಟ್ ಕಂಡೀಷನ್ ಚೆಕ್ ಮಾಡ್ತಾ ಇದ್ದೆ, ಇದು ಟ್ರೂ ಆಗಿಲ್ಲ. ನೆಕ್ಸ್ಟ್ ಕಂಡೀಷನ್ ಬಂತು, ಇದು ಟ್ರೂ ಆಗಿಲ್ಲ. ನೆಕ್ಸ್ಟ್ ಕಂಡೀಷನ್ ಬಂದಿದೆ, ಇದು ಟ್ರೂ ಆಗಿಲ್ಲ. ಕೊನೆಗೇನು ಬರ್ತಾ ಇದೆ? ಯು ಆರ್ ಸ್ಟಿಲ್ ಎ ಬೇಬಿ ಆರ್ ಸೂಪರ್ ಸೀನಿಯರ್ ಸಿಟಿಸನ್. ಒಂದು ನೀನು 18ಕ್ಕಿಂತ ಒಳಗಿದ್ದು ಅಥವಾ 80ಕ್ಕಿಂತ ಜಾಸ್ತಿ ಇದ್ರೆ ಒಂದು ಮಗು ಆಗಿರ್ತೀಯ, ಇಲ್ಲ ಅಂದ್ರೆ ಸೂಪರ್ ಸೀನಿಯರ್ ಸಿಟಿಸನ್ ಆಗಿರ್ತೀಯ. 80ಕ್ಕಿಂತ ಜಾಸ್ತಿ ಇದ್ರೆ ಈ ಸ್ಟೇಟ್ಮೆಂಟ್ ಏನಾಗ್ತಾ ಇದೆ? ಎಕ್ಸಿಕ್ಯೂಟ್ ಆಗ್ತಾ ಇದೆ. ಕ್ಲಿಯರ್ ಆರ್ ನಾಟ್? ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾನು. ಇಲ್ಲಾಂದ್ರೆ ಹೇಳಿ, ಮತ್ತೊಂದ್ಸತಿ ಹೇಳ್ಬಿಡ್ತೀನಿ. ಮತ್ತೆ ಯಾವ್ದಾದ್ರು ಪಾಯಿಂಟ್ ರಿಪೀಟ್ ಮಾಡ್ಬೇಕಾ? ಜಸ್ಟ್ ಸ್ಪೋಕ್ ಅಪ್. ಅಮರ್? ಏನಿಲ್ಲ ಸರ್, ಅರ್ಥ ಆಗೈತೆ ಸರ್. ಇದ್ರ ಮೇಲೆ ಸಾಕಷ್ಟು ಪ್ರೋಗ್ರಾಮ್ಸ್ ಮಾಡ್ತೀರಾ ನೀವು. ಭಾವನಾ CK, ಆಯ್ತು ಸರ್.
ಅರ್ಥ ಆಗಿದೆ ಸರ್. ಹೌದೇನಮ್ಮ? ಡೌಟ್ ಇಲ್ಲೇನಮ್ಮ ಏನು? ಇಲ್ಲ ಸರ್. ಓಕೆ, ಇದಾದ್ಮೇಲೆ ನಾವೊಂದು ಕೆಲಸ ಮಾಡೋಣಂತೆ. ನೆಕ್ಸ್ಟ್ ಕ್ಲಾಸಲ್ಲಿ ಒಂದು ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಮಾಡೋಣ ಇದೇ ಕಾನ್ಸೆಪ್ಟ್ ಮೇಲೆ. 3 ನಂಬರ್ ಕೊಟ್ಬಿಡೋಣ. 3 ನಂಬರ್ ಕೊಟ್ಬಿಟ್ಟು ಅದರಲ್ಲಿ ದೊಡ್ಡದು ಯಾವುದು ಅನ್ನೋದನ್ನ ಫೈಂಡ್ ಔಟ್ ಮಾಡೋಣಂತ. ಇದೇ ಕಾನ್ಸೆಪ್ಟ್ ಮೇಲೆ ನಾವು ಏನು ಮಾಡಬೇಕಾಗತ್ತೆ, ವಿ ಯೂಸ್ ಟು ಫೈಂಡ್ ಇಟ್ ಔಟ್. ಗಾಟ್ ಇಟ್? ಸೊ ಇಲ್ಲಿಗೆ ಕ್ಲಾಸ್ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ವಿ ನೀಡ್ ಟು ಸಿಟ್ ಆ್ಯಂಡ್ ವಾಟ್ ವಿ ನೀಡ್ ಟು ಇಂಪ್ಲಿಮೆಂಟ್. ಗಾಟ್ ಇಟ್? ಥ್ಯಾಂಕ್ ಯು ಆಲ್. ಹ್ಯಾವ್ ಎ ನೈಸ್ ಡೇ. Yes, sir. Thank you, sir. ಥ್ಯಾಂಕ್ ಯು ಸರ್. ಹಲೋ, ಗುಡ್ ಈವ್ನಿಂಗ್ ಆಲ್. ಅಂತ ಹೇಳ್ತಾರೆ, ಸೇವ್ ಮಾಡ್ತಾ ಮಾಡಿರ್ತೀರ. ಈ ಫಂಕ್ಷನ್ ಏನ್ ಮಾಡ್ತಾ ಇದ್ದೀವಿ, ವಿ ಯೂಸ್ ಟು ಕಾಲ್. ಗಾಟ್ ಇಟ್? ಈ ಫಂಕ್ಷನ್ ಏನಪ್ಪಾ ಯೂಸೇಜು, ಹಿಂಗೇನಕ್ಕೆ ಮಾಡ್ಬೇಕು ನಾವು ಅಂತಂದ್ರೆ ರೀಯೂಸ್ ಮಾಡೋದು. ಏನಕ್ಕೆ? ಈ ಫಂಕ್ಷನ್ ನ ಪದೇ ಪದೇ ನಾನು ಏನ್ ಮಾಡ್ಬೋದು, ರೀಯೂಸ್ ಮಾಡ್ಬೋದು. ಹೆಂಗ್ ಮಾಡ್ಬೋದು ರೀಯೂಸ್ ಅಂದ್ರೆ ದಿ ಕಾನ್ಸೆಪ್ಟ್ ಈಸ್ ವೆರಿ ಮಚ್ ಸಿಂಪಲ್. ಇಲ್ಲಿ ಪ್ಯಾರಾಮೀಟರ್ಸ್